ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆರೋಗ್ಯವೇ ಭಾಗ್ಯ. ಆರೋಗ್ಯನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ, ನಮ್ಮ ಸೈನ್ಯದ ಜೊತೆ ಗಿಡ ಬೆಳೆಸಿ ಪರಿಸರ ಉಳಿಸಿ ಅಭಿಯಾನನ ಮನೇಲೇ ನಡೆಸಿದ್ದೀವಿ. ಮನೆಯೇ ಮೊದಲ ಪಾಠ ಶಾಲೆ ಅಲ್ವಾ, ಅದಕ್ಕೆ ಇಬ್ಬರು ತಂಗಿಯರ ಮಕ್ಕಳು ಇದ್ದಾರೆ ಇಲ್ಲಿ. ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್, ನಾನು ಫಸ್ಟಾ ನೀನು ಫಸ್ಟಾ ಅಂತ ಹೇಳಿ ಗಿಡ ನಡೆಸ್ತಾ ಇದ್ರು. ಆ್ಯಕ್ಚುಲಿ ಗಿಡ ಅಲ್ಲ, ಇದು ಮಾವಿನ ಹಣ್ಣಿನ ಬೀಜ ಇತ್ತು. ಹಾಗಾಗಿ ಎಲ್ಲರೂ ಬೀಜಗಳನ್ನ ತುಂಬ ಸ್ವೀಟಾಗಿತ್ತು ಅನ್ನೋ ಕಾರಣಕ್ಕೆ ಎತ್ತಿಟ್ಕೊಂಡು ಈಗ ಹಾಕ್ತಾ ಇದ್ದಾರೆ. ನಮ್ಮೂರಿನ ಮಣ್ಣು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹಾಗಾಗಿ ಮಕ್ಕಳು ಪಾಪ ನೀರು ಹಾಕಿ ಎಲ್ಲ ಅಗಿತಾ ಇದ್ರು. ನನ್ನ ಮಗಳು ಮಣ್ಣೆಲ್ಲ ಅಗಿಯೋಕ್ಕಾಗಲ್ವಲ್ಲ, ಹಾಗಾಗಿ ಅವ್ರಿಗೆಲ್ಲ ನೀರು ಸಪ್ಲೈ ಮಾಡ್ತಾ ಇದ್ಲು. ಕೈ ತೆಗಿ ತೋರಿಸು. ಹಾಂ, ಈಗ ಮಣ್ಣಕ್ಕೆ ಸಾಕು. ಹೆಂಗ ಹಾಕಳ ನಮ್ಮ ಅಕ್ಕ? ಏನಾಗಲ್ಲ ಅಕ್ಕ, ಅದ್ರ ಮಣ್ಣೊಳಗೆ ವಾಪಸ್ ತಂದಿರತ್ತ. ನೀನು ಸ್ವಲ್ಪ ಮುಚ್ಚಬೇಕಲ್ಲ, ನಿಧಾನಕ್ಕೆ ಮುಚ್ಚು. ಕೆಸರಂತದ್ದು ಮುಚ್ಚಬೇಡ, ಈ ಕಡೆ ಬಿದ್ದೋಗುತ್ತದು. ಫಸ್ಟ್ ಮಣ್ಣಂತದ್ದು ಮುಚ್ಚಿ ಆಮೇಲೆ ಕೆಸರಂತದ್ದು ಹಾಕು. ಹಾಂ, ಈ ಕಡೆ ಉದ್ದ. ಅಷ್ಟ, ಇವಕ್ಕೆ ಬೇಡ. ಓಕೆ, ಸೂಪರ್, ಬನ್ರಿ. ಇವಳು ಸನ್ನಿಧಿ ದೊಡ್ಡ ತಂಗಿ ಮಗಳು, ಸಂಪ್ರೀತಿ ಚಿಕ್ಕ ತಂಗಿ ಮಗಳು. ಇಬ್ಬರನ್ನ ಕರ್ಕೊಂಡು ಮೂಗು ಚುಚ್ಚಿಸೋಕೆ ಹೋಗಿದ್ವಿ. ಅಲ್ಲಿಂದ ಅಮ್ಮ ಮನೆಗೆ ಬಂದ್ವಿ. ನೋಡಿ, ನಮ್ಮ ಅಜ್ಜಿ ಯಾವಾಗಲೂ ಏನಾದರೂ ಒಂದು ಬಾಯಲ್ಲಿ ತಿಂತಾ ಇರುತ್ತೆ. ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ನನ್ನ ಮಗಳು ಬರೀತಾ ಇದ್ದಾಳೆ, ಅಜ್ಜಿ ಸುಮ್ಮನೆ ಕೂತ್ಕೊಂಡಿದೆ. ನೆಕ್ಸ್ಟ್ ಸೀನ್ ತೆಗೆದ್ರೆ ಅಜ್ಜಿನ ಬರೆಸ್ತಾ ಇದ್ದಾಳೆ. ಒಟ್ಟಿನಲ್ಲಿ ಈಗ ನಮ್ಮ ಅಜ್ಜಿ ABCD ಕಲಿಬೇಕು. ಕಲಿಯೋ ತನಕ ಅಂತೂ ನನ್ನ ಮಗಳು ಬಿಡಲ್ಲ. ಬಟ್ ತುಂಬ ಕ್ಯೂಟಾಗಿತ್ತು ಈ ಸೀನು. ನನ್ನ ಮಗಳಂತೂ ನಮ್ಮ ಅಜ್ಜಿ ಎಲ್ಲೇ ಹೋದರೂ ಎಲ್ಲೇ ಕೂತ್ಕೊಂಡ್ರು ಬಿಡ್ತಾನೆ ಇರಲಿಲ್ಲ. ಬುಕ್ಕು ಪೆನ್ ತೊಗೊಂಡೋಗೋದು, ಬರ್ಸೋದು, ಇಡೀ ದಿನ ಕಾಟ ಕೊಡೋಳು ಅವ್ರಿಗೆ. W. I. Z. ನಮ್ಮ ದೊಡ್ಡಮ್ಮ ಅವ್ರ ಮನೆ ಗೃಹ ಪ್ರವೇಶ ಇತ್ತು. ಹಾಗಾಗಿ ಅಮ್ಮ, ನಾನು, ಅಜ್ಜಿ, ತಂಗಿ, ನನ್ನ ಮಗಳು ಹೋಗಿದ್ವಿ. ಸದ್ಯಕ್ಕೆ ಇಲ್ಲಿ 4 ಜನ ಕೂತಿದ್ದೀವಿ, ಅಕ್ಕ ತಂಗಿರು. ಬಟ್ ನಾವೆಲ್ಲರೂ ಸೇರಿದ್ರೆ 10 ಜನ ಆಗ್ತೀವಿ. ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು. ಸರಸ್ವತಿ ಅಕ್ಕ ಅಂತ ಹೇಳಿ ಅವರು ಊರಿಂದ ಬಂದಿರಲಿಲ್ಲ. ನನ್ನ ತಂಗಿ ಒಬ್ಬಳು ಬಂದಿರಲಿಲ್ಲ. ಆಮೇಲೆ ಇನ್ನೊಬ್ಬಳು ತಂಗಿ ಕಾಲೇಜ್ಗೆ ಹೋಗಿದ್ಲು. ಇನ್ನೂ 3 ಜನ ಅಲ್ಲೇ ಕೆಲಸ ಮಾಡ್ತಿದ್ರು, ಆ ಕಡೆ ಈ ಕಡೆ, ಹಾಗಾಗಿ ಕಾಣಿಸ್ಕೊಂಡಿಲ್ಲ. ಇಲ್ಲಿ ಅಕ್ಕ ತಂಗಿರ ಬಳಗ ದೊಡ್ಡದಿದೆ ನಮ್ಮ ಕುಟುಂಬದಲ್ಲಿ. ದೊಡ್ಡಮ್ಮನ ಮಕ್ಕಳು 4 ಜನ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಇನ್ನೊಬ್ಬರು ದೊಡ್ಡಮ್ಮನ ಮಕ್ಕಳು 3 ಜನ, ಒಬ್ಬರು ಹೆಣ್ಮಗಳು 2 ಗಂಡು ಮಕ್ಕಳು. ನಾವು 4 ಜನ, 3 ಜನ ಹೆಣ್ಮಕ್ಳು, ಒಬ್ಬ ತಮ್ಮ ಇದ್ದಾನೆ. ಚಿಕ್ಕಮ್ಮ ಅವ್ರಿಗೆ 4 ಜನ ಮಕ್ಕಳು, ಅವರೆಲ್ಲರೂ ಹೆಣ್ಮಕ್ಳೇ. ನಾವು ಎಲ್ಲ ಸೇರಿಕೊಂಡ್ರೆ 10 ಜನ ಅಕ್ಕ ತಂಗಿರಾಗ್ತೀವಿ. ಆ್ಯಂಡ್ ಅಣ್ಣ ತಮ್ಮಂದರು 5 ಜನ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಲ್ವಾ. ನಾವೆಲ್ಲರೂ ಅಪರೂಪಕ್ಕೆ ಸಿಕ್ಕಿದ್ವಿ ಅಂತ ಹೇಳಿ ಮಾತಲ್ಲಿ ಮುಳುಗಿದ್ವಿ. ತಂಗಿ ಮಗಳು ವಿಡಿಯೋ ಮಾಡಿದ್ದಾಳೆ. ಈ ಕಡೆಗೆ ನೋಡಿದ್ರೆ ಅಮ್ಮ ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ಕೂತಿದ್ರು.
ಎಷ್ಟು ಜನ ಸಿಕ್ಕರೋ ಅಷ್ಟು ಜನದ ಜೊತೆ ಮಾತ್ರ ಫೋಟೋ ತೆಗೆಸ್ಕೊಂಡ್ವಿ. ಇದರಲ್ಲಿ 2 ದಿನದ ವ್ಲಾಗ್ ಹಾಕ್ತಾ ಇದ್ದೀನಿ ಒಟ್ಟಿಗೆನೆ. ಇದು ಮಾರನೇ ದಿನದ ವ್ಲಾಗು. ನಾನು ಊರಿಗೋಗಿ 1-1.5 ತಿಂಗಳ ಮೇಲಾಗಿತ್ತು. ಹಾಗಾಗಿ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿತ್ತು ಅಂತ ಹೇಳಿ ಹೊರಟಿದ್ದೆ. ಅಮ್ಮ ಕುಂಕುಮ ಕೊಡೋ ಹಾಗಿಲ್ವಲ್ಲ, ಹಾಗಾಗಿ ತಂಗಿನೇ ಎಲ್ಲ ಕೊಡ್ತಾ ಇದ್ದಾಳೆ. ಮಡ್ಲಕ್ಕಿ ಕೂಡ ಹಾಕಿದ್ರು. ಮಡ್ಲಕ್ಕಿ ಹಾಕೋಕ್ಕೂ ಒಳ್ಳೆ ದಿನಗಳನ್ನ ನೋಡಿರ್ತಾರೆ. ಇಲ್ಲಿ ನಂಗೋಸ್ಕರ ಅಂತಾನೆ ಕರ್ಜಿಕಾಯಿ ಪ್ರಿಪೇರ್ ಮಾಡ್ತಾ ಇದ್ವಿ ಬೆಂಗಳೂರಿಗೆ ತಗೊಂಡು ಹೋಗೋಕ್ಕೆ. ಅಮ್ಮ ತಂದಿದ್ದ ಸೀರೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ರಿಟರ್ನ್ ಮಾಡಿ ಇನ್ನೊಂದು ಬೇರೆ ಏನಾದರೂ ನೋಡೋಣ, ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿ ಲಿಂಕ್ಸ್ಕೂರ್ಗೆ ಹೋಗಿದ್ವಿ. ಅಲ್ಲೇ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಅಲ್ಲೇ ಬೆಣ್ಣೆ ದೋಸೆ ತಿನ್ನೋಣ ಅಂತ ಹೇಳಿ ತಂಗಿ ಯಜಮಾನ್ರು ಕರ್ಕೊಂಡು ಹೋದ್ರು. ತುಂಬ ಚೆನ್ನಾಗಿತ್ತು, ತಿನ್ಕೊಂಡ್ವಿ. ಚೆನ್ನಾಗೇ ಬ್ಯಾಟಿಂಗ್ ಮಾಡಿದೆ ನಾನಂತೂ. ನನಗೋಸ್ಕರ ಒಬ್ಬಟ್ಟು ರೆಡಿ ಆಗ್ತಾ ಇತ್ತು. ಯಾಕಂದರೆ ಈ ವರ್ಷ ಹೋದರೆ ಮತ್ತೆ ನೆಕ್ಸ್ಟ್ ಇಯರೇ ಬರೋದು ಇವಳು ಅನ್ನೋ ಕಾರಣಕ್ಕೆ ಅಮ್ಮ ಬಿಸಿ ಬಿಸಿ ಒಬ್ಬಟ್ಟು ಮಾಡಿ ಕೊಡ್ತಾ ಇದ್ರು. ಮಳೇಲಿ ನೆನ್ಕೊಂಬಂದ ಅಂತ ಹೇಳಿ ತಲೆ ಒರೆಸ್ತಾ ಇದ್ಲು ನನ್ನ ಮಗಳು, ನನ್ನ ತಮ್ಮಂಗೆ. ಮಾಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಗಳಿಗೆ. ಅಲ್ಲಿಂದ ಅವತ್ತೇ ಹೊರಟ್ವಿ ಬೆಂಗಳೂರಿಗೆ. ಮನೆಯಿಂದ ಹೊರಡುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಒಂಥರ ಅಳ್ತಾ ಇದ್ರು, ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ಊರಿಂದ ಹೊರಡಬೇಕು ಅಂದ್ರೇ ಸಂಕಟ ಆಗ್ಬಿಡುತ್ತೆ. ತಂಗಿ ಮಕ್ಕಳು ಎಲ್ಲರೂ ಸೇರ್ಕೊಂಡು ಗಿಡ ಹಾಕಿದ್ರು ಅಲ್ವಾ. ಇವತ್ತು ಯಾವ ಥರ ಇದೆ ಅಂತ ಹೇಳಿ ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ. ಇವತ್ತಿನ ಥಾಟ್: ಬಾಳು ಇರುವುದು ಕಲಿಯುವುದಕ್ಕೆ, ಕಲಿತು ತಿದ್ದಿಕೊಳ್ಳುವುದಕ್ಕೆ, ತಿದ್ದಿ ತೃಪ್ತಿ ಪಡುವುದಕ್ಕೆ. ಇಷ್ಟಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.